ಹೆಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪಿಕ್. ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದ್ರೆ ಕಿಚನ್ ಅಲ್ಲಿ ಇದ್ದೀನಿ. ಸೊ ಇವತ್ತು ನಾನು ತೋರಿಸ್ತಾ ಇರೋದು ಕುಕಿಂಗ್ ವಿಡಿಯೋ ಆಫ್ಟರ್ ಲಾಂಗ್ ಟೈಮ್ ಅಂತ ಹೇಳ್ಬೋದು. ಯಾಕಂದ್ರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ತುಂಬಾ ಕುಕಿಂಗ್ ವಿಡಿಯೋಸ್ ಮಾಡಿ ಹಾಕ್ತಾ ಇದ್ದೆ. ಅದಾದ್ಮೇಲೆ ಕುಕಿಂಗೇ ಮಾಡಕ್ ಬಂದಿಲ್ಲ, ಬಟ್ ಕುಕಿಂಗ್ ಮಾಡ್ತಾ ಇದ್ದೆ, ವಿಡಿಯೋಸ್ ಮಾಡಿರ್ಲಿಲ್ಲ. ಸೊ ಇವತ್ತು ಲೈಕ್ ಕುಕಿಂಗ್ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ನಾನು ಇವತ್ತು ಏನ್ ತೋರಿಸ್ತಾ ಇದ್ದೀನಿ ಅಂತಂದ್ರೆ, ಟೈಮ್ ರೀಲ್ಸ್ ಅಲ್ಲಿ ತುಂಬಾ ಫೇಮಸ್ ಆಗಿತ್ತು. ಯಾವ ರೀಲ್ ನೋಡಿದ್ರು ಅದೇ ಇರ್ತಾ ಇತ್ತು. ಇವತ್ತು ಅದನ್ನ ನಾನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಎನಿ ಗೆಸ್ ಯಾವುದು ಅಂತ? ಲೈಕ್ ನಾನು ಯಾವ ಡಿಶ್ ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂತ? ಸಿಂಪಲ್ ಆಗಿ ಈಸಿಯೆಸ್ಟ್ ಆಗಿ ನಾನು ಇವತ್ತು ಪ್ರಿಪೇರ್ ಮಾಡ್ತಾ ಇರೋದು ಒನ್ ಟೈಮ್ ಟ್ರೆಂಡಿಂಗ್ ಆಗಿದ್ದು ಈಸಿಯಸ್ ಗಾರ್ಲಿಕ್ ಚಿಲ್ಲಿ ಮ್ಯಾಗಿ ಮಾಡ್ತಾ ಇರೋದು. ಮ್ಯಾಗಿನಾ ಅಂತ ಅನ್ಕೊಂತೀರಾ, ಬಟ್ ಇದು ಒನ್ ಟೈಮ್ ರೀಲ್ಸ್ ಅಲ್ಲಿ ಸೀರಿಯಸ್ ಆಗಿ ತುಂಬಾ ಟ್ರೆಂಡಿಂಗ್ ಆಗಿತ್ತು. ಇವತ್ತು ನಾನು ಅದನ್ನೇ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅಂಡ್ ಇದ್ರ ಹಿಂದೆ ಒಂದು ಬಿಗ್ ಸ್ಟೋರಿ ಇದೆ ಪ್ರಿಪೇರ್ ಮಾಡೋದಕ್ಕೆ. ಅಂಡ್ ದ ಸ್ಟೋರಿ ಏನಪ್ಪಾ ಅಂತಂದ್ರೆ ಮ್ಯಾಗಿದು. ಆಕ್ಚುಲ್ ಆಗಿ ನಾನು ಸ್ವಿಗ್ಗಿ ಇನ್ಸ್ಟಾಮಾರ್ಟ್ ಅಲ್ಲಿ ಮ್ಯಾಗಿ ಆರ್ಡರ್ ಮಾಡಿದ್ದೆ. ಮ್ಯಾಗಿ ಆರ್ಡರ್ ಮಾಡಿದಾಗ ಲೈಕ್ 4 ಪ್ಯಾಕ್ಸ್ ಅಂತ ಆರ್ಡರ್ ಮಾಡಿದ್ದು, ಬಟ್ ಅದು ಬಂದಿರೋದು 13 ಪ್ಯಾಕ್ಸ್ ಬಂದಿದೆ ಮ್ಯಾಗಿ. ಲೈಕ್ ನಾನು ಅನ್ಕೊಂಡಿದ್ದು 4 ಪ್ಯಾಕ್ಸ್ ಬರುತ್ತೆ ಅಂತ. ಅಲ್ಲಿ ಲೈಕ್ ಶೋನ್ ಮಾಡಿದ್ದು ಅದೇ ಕೂಡ, ಬಟ್ ಬಂದಾಗ ನೋಡಿದ್ರೆ 13 ಪ್ಯಾಕ್ಸ್ ಬಂದಿದೆ. ಸೊ ಅದಕ್ಕೋಸ್ಕರ ಇವತ್ತು ದ ಫೇಮಸ್ ಸ್ಪೈಸಿ ಗಾರ್ಲಿಕ್ ಚಿಲ್ಲಿ ಮ್ಯಾಗಿ ಮಾಡ್ತಾ ಇದ್ದೀನಿ. ಹೇಗ್ ಮಾಡೋದು ಸಿಂಪಲ್ ಆಗಿ, ಅಂಡ್ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನಾ ಯೂಶುವಲ್ ಆಗಿ ಆ ತರ ಮಾಡ್ದಾಗ್ಲಿಂದ ನಾರ್ಮಲ್ ಮ್ಯಾಗಿ ಮಾಡಿ ತಿಂದೇ ಇಲ್ಲ. ಇವತ್ತು ನಿಮ್ಗೂ ಕೂಡ ತೋರಿಸ್ತೀನಿ ಬನ್ನಿ ಹೇಗ್ ಮಾಡೋದು ಅಂಡ್ ಹೇಗಿರುತ್ತೆ ಅಂತ. ಸ್ಪೈಸಿ ಗಾರ್ಲಿಕ್ ಚಿಲ್ಲಿ ಮ್ಯಾಗಿ ಮಾಡೋದಕ್ಕೆ ಫಸ್ಟ್ ಮ್ಯಾಗಿ ಬಾಯ್ಲ್ ಮಾಡ್ಕೊಂಡ್ಬಿಡ್ಬೇಕು. ಬಾಯ್ಲ್ ಮಾಡ್ಕೊಂಡು ಅದನ್ನ ನೀಟಾಗಿ ಲೈಕ್ ಕಂಪ್ಲೀಟ್ ಆಗಿ ಬಾಯ್ಲ್ ಮಾಡಬಾರ್ದು, ಜಸ್ಟ್ 75% ಬಾಯ್ಲ್ ಮಾಡ್ಕೊಬೇಕು. ವಾಟರ್ ಬಾಯ್ಲ್ ಆಗ್ತಾ ಇದೆ, ಸ್ವಲ್ಪ ಸಾಲ್ಟ್ ಹಾಕೊಂತೀನಿ. ಚೆನ್ನಾಗಿ ಬಾಯ್ಲ್ ಆಗ್ಬೇಕಾದ್ರೆ ಮ್ಯಾಗಿ ಹಾಕೊಳ್ಳೋಣ. ಚೆನ್ನಾಗಿ ಬಾಯ್ಲ್ ಆಗ್ಬೇಕಾದ್ರೆ ಟರ್ನ್ ಮಾಡೋಣ. ಸ್ವಲ್ಪ ಡ್ರೈ ಇರುತ್ತೆ, ಬಟ್ ಕಟ್ ಮಾಡಿಬಿಟ್ರೆ ತಿನ್ನಕ್ಕೆ ಅಷ್ಟು ಮಜಾ ಇರಲ್ಲ. ಸೊ ಹಾಗಾಗಿ ಜಸ್ಟ್ ಬಾಯ್ಲ್ ಮಾಡಿಬಿಟ್ಟು ಟರ್ನ್ ಮಾಡ್ಕೊತಾ ಇದ್ದೀನಿ. ಅಂಡ್ ಯಾರಿಗೆಲ್ಲ ಈ ತರ ಮ್ಯಾಗಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ಸ್ಪೈಸಿ ಚಿಲ್ಲಿ ಗಾರ್ಲಿಕ್ ಮ್ಯಾಗಿಗೆ ಆಕ್ಚುಲ್ ಆಗಿ ಗಾರ್ಲಿಕ್ ತುಂಬಾ ಇಂಪಾರ್ಟೆಂಟ್. ಗಾರ್ಲಿಕ್ ಬಿಡಿಸ್ಕೊಂಡ್ಬಿಡೋಣ. ಇದನ್ನ ಇವಾಗ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಸೆವೆಂಟಿ 75% ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಅದನ್ನ ಜಸ್ಟ್ ಹಾಗೆ ತಣ್ಣೀರ್ ಹಾಕೊಂಡು ಈ ತರ ಇಟ್ಕೊಂಡಿದ್ದೀನಿ. ಸೊ ಇವಾಗ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ, ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು 2 ಸ್ಪೂನ್ ಅಷ್ಟು ಆಯಿಲ್ ಹಾಕೊಂತ ಇದ್ದೀನಿ. ತುಂಬಾ ಡಿಫಿಕಲ್ಟ್ ಆಗಿರೋ ಅಡಿಗೆ ಮಾಡ್ತಾ ಇದ್ದೀನಿ ಇವತ್ತು. ನಮ್ಮ ಅಕ್ಕ ಆಚೆ ಕಡೆಯಿಂದಾನೇ ನೋಡ್ತಾ ಇದ್ದಾಳೆ ನಾನು. 4 ಪ್ಯಾಕೆಟ್ಸ್ ಅಂತ ನಾನು ಅನ್ಕೊಂಡಿದ್ದು, ಬಟ್ ಆಮೇಲೆ ಗೊತ್ತಾಗಿದ್ದು 18 ಪ್ಯಾಕೆಟ್ಸ್ ಬಂದಿದೆ ಅಂತ. ಏನು ಮಾಡಕ್ಕಾಗಲ್ಲ, ನೈಟ್ ಕ್ರೈವಿಂಗ್ಸ್ ಅಂದ್ಬಿಟ್ಟು ಮ್ಯಾಗಿ ಮಾಡಿ 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 ತಿನ್ನೋದಷ್ಟೇ ಅಲ್ವಾ, ಏನಂತೀರಾ? ಸೊ ಒಂದು 2 ಸ್ಪೂನ್ ಆಯಿಲ್ ಹಾಕಿದ್ದೆ, ಬಾಯ್ಲ್ ಆಗಿದೆ. ಇವಾಗ ಬಾಯ್ಲ್ ಆಗಿರೋದಕ್ಕೆ ಚಿಕ್ಕದಾಗಿ ನಾನು ಏನ್ ಕಟ್ ಮಾಡ್ಕೊಂಡಿದ್ದೆ ಗಾರ್ಲಿಕ್ ಹಾಕೊಂತ ಇದ್ದೀನಿ. ಸೊ ಗಾರ್ಲಿಕ್ ಏನ್ ಹಾಕಿದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಲಿ. ಗೋಲ್ಡನ್ ಬ್ರೌನ್ ಆಗಿ ಫ್ರೈ ಆದ್ಮೇಲೆ ಚಿಕ್ಕದಾಗಿ ಕಟ್ ಮಾಡಿರೋ ಆನಿಯನ್ ಹಾಕೊಳ್ಳೋಣ. ಇಲ್ಲಿ ನೋಡಿ ನನ್ನ ಬೇಬಿನ ಹೇಗ್ ಬಂದು ಕೂತಿದ್ದಾಳೆ. ಚೋಟು ಹಾಯ್ ಹಾಯ್ ಬಾಬಿ. ಆನಿಯನ್ ಮತ್ತೆ ಗಾರ್ಲಿಕ್ ಚೆನ್ನಾಗಿ ರೋಸ್ಟ್ ಆಗಿದೆ. ಮ್ಯಾಗಿ ಪೌಡರ್ ಏನಿತ್ತು ಅದ್ರೊಳಗಡೆ 2 ಪ್ಯಾಕೆಟ್ಸ್ ಅದನ್ನ ಹಾಕೊಂತ ಇದ್ದೀನಿ. ಆಮೇಲೆ ಸ್ವಲ್ಪ ಚಿಕನ್ ಮಸಾಲಾ ಪೌಡರ್, ಯಾಕಂದ್ರೆ ಇದು ಸ್ಪೈಸಿಯಸ್ಟ್ ಅಲ್ಲ ಅದಕ್ಕೆ. ಸ್ವಲ್ಪ ಪೆಪ್ಪರ್ ಪೌಡರ್ ಇದೆ, ತುಂಬಾ ಟೇಸ್ಟ್ ಕೊಡೋದು. ಪೆರಿ ಪೆರಿ ಮಸಾಲ, ಸಾರಿ ಆರಿಗ್ಯಾನೋ. ಫೈನಲ್ ಆಗಿ ಹಾಕೊಂತ ಇರೋದು ಚಿಲ್ಲಿ ಫ್ಲೇಕ್ಸ್.
ಇದನ್ನ ಇವಾಗ ಆಯಿಲ್ ಅಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದೇ ಮತ್ತೆ ಏನ್ ಗೊತ್ತಾ, ಇದನ್ನೆಲ್ಲ ಪೌಡರ್ಸ್ ಹಾಕ್ಬೇಕಾದ್ರೆ ಗ್ಯಾಸ್ ಆಫ್ ಇರ್ಬೇಕು. ಆನ್ ಇದ್ರೆ ಪೌಡರ್ಸ್ ಎಲ್ಲ ಸಿದೋಗ್ಬಿಡುತ್ತೆ. ಸೊ ಹಾಗಾಗಿ ಮ್ಯಾಗಿ ಟೇಸ್ಟ್ ಬರಲ್ಲ. ಆಫ್ ಮಾಡ್ಬಿಟ್ಟು ಎಲ್ಲ ಮಸಾಲೆ ಪೌಡರ್ ಹಾಕ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಗಿದೆ. ಈಗ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ. ಮಾಡ್ಕೊಂಡು ನಾವು ಏನ್ ಮ್ಯಾಗಿನ ಒಂದು 75% ಅಷ್ಟು ಬೇಯಿಸಿ ಅದನ್ನ ಇದಕ್ಕೆ ಹಾಕೊಂತ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದ್ರ ಜೊತೆ. ಸೂಪರ್ ಸ್ಪೈಸಿ ಗಾರ್ಲಿಕ್ ಚಿಲ್ಲಿ ಮ್ಯಾಗಿ ರೆಡಿ ಆಗಿದೆ. ನಿಮ್ಗೂ ಕೂಡ ತೋರಿಸ್ತೀನಿ ಬನ್ನಿ ಹೇಗಾಗಿದೆ ಅಂತ. ಸೂಪರ್ ಸ್ಪೈಸಿ ಆಗಿದೆ. ನಂಗಂತೂ ಮೌತ್ ವಾಟರಿಂಗ್ ಸ್ಟಾರ್ಟ್ ಆಯ್ತು. ಯಾಕಂದ್ರೆ ಮ್ಯಾಗಿ ಅಂದ್ರೆ ಮೌತ್ ವಾಟರಿಂಗ್ ಯಾವಾಗ್ಲೂ, ಅದ್ರಲ್ಲೂ ಇದ್ರಲ್ಲಿ ಸೂಪರ್ ಗಾರ್ಲಿಕ್ ಚಿಲ್ಲಿ ಮ್ಯಾಗಿ ಅಂದ್ರೆ ಇನ್ನೂ ಮೌತ್ ವಾಟರಿಂಗ್ ಜಾಸ್ತಿ ಆಗುತ್ತೆ. ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಸೊ ಗಾರ್ಲಿಕ್ ಅಂಡ್ ಆನಿಯನ್ ಎಲ್ಲ ಚೆನ್ನಾಗಿ ಫ್ರೈ ಮಾಡಿರೋದ್ರಿಂದ ಸೂಪರ್ ಸ್ಪೈಸಿ ಆಗಿದೆ. ಸೊ ನೀವು ನೋಡಿದ್ರೆ ಎಷ್ಟು ಸ್ಪೈಸಿಯೆಸ್ಟ್ ಆಗಿ ರೆಡಿ ಆಗಿದೆ. ತುಂಬಾ ಡಿಫಿಕಲ್ಟ್ ಆಗಿರೋ ರೆಸಿಪಿ ಮಾಡಿ ತೋರಿಸಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ಕುಕಿಂಗ್ ಮಾಡಕ್ಕೆ ಬಂದು ಇದನ್ನೇ ನಾನು ಮಾಡಿರೋದು. ಸೊ ಇವಾಗ ಬೌಲಿಗೆ ಸರ್ವ್ ಮಾಡಿ ಹೇಗಿತ್ತು ಅಂಡ್ ಹಾಗೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಳಿ, ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂದಿತ್ತು ಅಂತ, ನಿಮ್ಗೆ ಇಷ್ಟ ಆಯ್ತಾ ಅಂತ. ಟೇಸ್ಟಿಂಗ್ ಟೈಮ್ ಸೂಪರ್ ಸ್ಪೈಸಿ ಆಗಿದೆ. ಟೇಸ್ಟ್ ಮಾಡಿ ನೋಡೋಣ. ಫ್ಲೇವರ್ ಕೊಡ್ತಾ ಇದೆ ಅಂಡ್ ಸೂಪರ್ ಸ್ಪೈಸಿ ಆಗಿದೆ. ನಂಗಂತೂ ಸಖತ್ ಇಷ್ಟ ಈ ಮ್ಯಾಗಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಅಂಡ್ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ. ಕುಕಿಂಗ್ ವಿಡಿಯೋ ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬೇರೆ ಕಂಟೆಂಟ್ ಜೊತೆ ಬರ್ತಾ ಇರ್ತೀನಿ. ನಿಮ್ಗೂ ಕೂಡ ಇಷ್ಟ ಆಯ್ತು ಅನ್ಕೊಂತೀನಿ. ಇನ್ನ ಯಾರು ಹೋಗಿ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡೋದು ಮರಿಬೇಡಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಷನ್ ಮಾಡಿರ್ತೀನಿ, ದ ದೀಪಿಕಾ ಟೇಲ್ಸ್. ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.